ಪುಂಡಾಟ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಪಿಎಸ್ಐ ಪುಂಡಪ್ಪನ ಪುಂಡಾಟ ಹಫ್ತಾ ಕೊಡೋದಕ್ಕೆ ಬೀದಿ ವ್ಯಾಪಾರಿಗಳು ಒಪ್ಪಿಲ್ಲ ಅಂತ ಅವರ ಮೇಲೆ ಪಿಎಸ್ಐ ದರ್ಪ ತೋರಿರುವಂತ ಘಟನೆ ಇದು. ಕೊಪ್ಪಳದ ಕುಷ್ಟಗಿ ನಗರದ ಸಂತೆ ಬಜಾರ್ನಲ್ಲಿ ನಡೆದಂತ ಘಟನೆ ಇದು. ಕೊಪ್ಪಳದ ಕುಷ್ಟಗಿ ನಗರದ ಸಂತೆ ಬಜಾರ್ನಲ್ಲಿ ಪಿಎಸ್ಐ ಗೂಂಡಾಗಿರಿ ಮೆರೆದಿದ್ದಾರೆ. ಕೊಪ್ಪಳದ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲೊಬ್ಬ ಗೂಂಡಾ ಪಿಎಸ್ಐ ದೀಪಾವಳಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದವರ ವಸೂಲಿಗೆ ನಿಂತಹ ಪಿಎಸ್ಐ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರ ಮೇಲೆ ದರ್ಪ ಮೆರೆದಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೀದಿ ರೌಡಿಯಂತೆ ವ್ಯಾಪಾರಿಗಳ ಲೂಟಿಗಿಳಿದಂತ ಪಿಎಸ್ಐ ಪುಂಡಪ್ಪನ ಪುಂಡಾಟ. ವ್ಯಾಪಾರಿಗಳ ಬಳಿ ಇದ್ದಂತ ವಸ್ತುಗಳನ್ನ ಕಿತ್ತೆಸಿತಾ ಇರೋ ದೃಶ್ಯ. ಕೊಪ್ಪಳದ ಪೊಲೀಸರ ಮರ್ಯಾದೆಯನ್ನ ಬೀದಿ ಪಾಲು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹಬ್ಬ ಒಳ್ಳೆ ವ್ಯಾಪಾರ ಆಗತ್ತೆ ಅಂತ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿ ಬದಿ ಒಂದಷ್ಟು ವಸ್ತುಗಳನ್ನ ಹಾಕೊಂಡು ಕೂತಿದ್ರು. ಆದ್ರೆ ಈ ಪಿಎಸ್ಐ ಅವರ ಮೇಲೆ ದರ್ಪ ಮೆರೆದಿರೋದು. ವ್ಯಾಪಾರಿಗಳ ಬಳಿ ಲೂಟಿಗಿಳಿದಂತ ಪಿಎಸ್ಐ ಪುಂಡಪ್ಪ ಹಣ ಕೊಟ್ಟಿಲ್ಲ ಅಂತ ಅವರ ವಸ್ತುಗಳನ್ನ ಬೀದಿಗೆಸಿತಾ ಇರೋ ದೃಶ್ಯ ಇದು. ಸಣ್ಣ ಪುಟ್ಟ ವಸ್ತುಗಳನ್ನ ಅಚ್ಚುಕಟ್ಟಾಗಿಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ವ್ಯಾಪಾರಿಗಳು, ಬಡವರು, ಅವ್ರ ಹತ್ರ ಹಣ ವಸೂಲಿಗೆ ಅಂತ ಪಿಎಸ್ಐ ಹೋಗಿರೋದು. ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಮಾರ್ತಾ ಇದ್ದಂತ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯಾಗಿ ರಸ್ತೆ ಮೇಲೆ ಬಿಸಾಕ್ತಾ ಇರುವಂತ ದೃಶ್ಯ. ಮಹಿಳೆಯರು, ವಯಸ್ಸಾದವರು ಅಲ್ಲಿ ವ್ಯಾಪಾರ ಮಾಡ್ತಾ ಕೂತಿದ್ದಾರೆ. ಅವರ ಮೇಲೆ ದರ್ಪ ಮೆರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಹಬ್ಬ, ಸಣ್ಣ ಪುಟ್ಟ ವ್ಯಾಪಾರಿಗಳು ಏನೋ ಅಷ್ಟೋ ಇಷ್ಟೋ ಲಾಭ ಆಗತ್ತೆ, ಒಂದಷ್ಟು ವ್ಯಾಪಾರ ಆಗತ್ತೆ ಅಂತ ಕೂತ್ರೆ ಅಂತವರ ಮೇಲೆ ಈ ಪೊಲೀಸ್ ದರ್ಪ ಮೆರೆದಿರೋ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಕೈಗೆ ಸಿಕ್ಕ ವಸ್ತುಗಳನ್ನ ಕಿತ್ತೆಸಿತಾ ಇರೋದು. ಏನ್ ಹೇಳಿದ್ರು ವ್ಯಾಪಾರಿಗಳು? ಏನಂತೆ ಈ ಪೊಲೀಸಿನ ದರ್ಪ? ಶ್ವೇತಾ, ಏನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಏನು ಪೊಲೀಸ್ ಠಾಣೆಯ ಪಿಎಸ್ಐ ಪುಂಡಪ್ಪ, ಈ ಒಂದು ಪುಂಡಪ್ಪ ಇದೇ ರೀತಿ ಒಂದು ಪುಂಡಾಟಿಕೆಯನ್ನ ಮೆರೆತಕ್ಕಂಥದ್ದು ಇದೇ ಮೊದಲಲ್ಲ. ಈ ಹಿಂದೆನೂ ಕೂಡ ಅನೇಕ ಬಾರಿ ಇಂತಹ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳ ಮೇಲೆ ಇಂಥ ಒಂದು ಪುಂಡಾಟಿಕೆಯನ್ನ ಮೆರೆತಕ್ಕಂಥದ್ದು. ಅದು ವಿಶೇಷವಾಗಿ ಏನು ದೀಪಾವಳಿ ಹಬ್ಬ ಇದೆ, ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಹಜವಾಗಿನೇ ಅವ್ರಿಗೇನಾದ್ರೂ ಒಂದಿಷ್ಟು ವ್ಯವಹಾರ ಆಗ್ಬೇಕಾದ್ರೂ ಇದೇ ಸಂದರ್ಭದಲ್ಲಿ, ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಹೆಚ್ಚಿನ ಜನರು ಖರೀದಿಗೆ ಬರ್ತಾ ಈ ಸಂದರ್ಭದಲ್ಲಿ ಅವರನ್ನು ವ್ಯಾಪಾರ ಮಾಡಕ್ಕೆ ಕುಂತಿದ್ದಾರೆ. ಅಂತವ್ರ ಮೇಲೆ ಇದೀಗ ಪುಂಡಪ್ಪ ದೌರ್ಜನ್ಯವನ್ನ ಮೆರೆದಿರ್ತಕ್ಕಂಥದ್ದು. ಅದು ಸಣ್ಣ ಪುಟ್ಟ ಕಸಬರಿಗೆ ಸೇರಿದಂತೆ ಇತರ ವಸ್ತುಗಳನ್ನ ಮಾರಾಟ ಮಾಡುವಂತವ್ರ ಮೇಲೆ ಒಂದು ಪುಂಡಪ್ಪ ದೌರ್ಜನ್ಯ ಮೆರೆತಕ್ಕಂಥ ವಸ್ತುಗಳನ್ನ ಸಿಕ್ಕಾಪಟ್ಟಿ ಅಂದ್ರೆ ಎಲ್ಲಿ ಬೇಕಲ್ಲಿ ಆ ವಸ್ತುಗಳನ್ನ ಆತ ಹೋರಾಟ ಮಾಡೋದ್ರಿಂದ ನೋಡಿದ್ರೆ ಈತ ಏನು ಸಾಮಾನ್ಯ ವ್ಯಕ್ತಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕಾಗ್ತದೆ, ವಾರ್ನ್ ಮಾಡ್ಬೇಕಾಗ್ತದೆ. ಆದ್ರೆ ಅದೆಲ್ಲವನ್ನ ಬಿಟ್ಟು ಏಕಾಏಕಿ ಈ ರೀತಿ ಮಾಡಿರ್ತಕ್ಕಂಥದ್ದು ಸಹಜವಾಗಿನೇ ಬೀದಿ ಬದಿ ವ್ಯಾಪಾರಿಗಳ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈತ ಈ ಹಿಂದೆನೂ ಕೂಡ ಅನೇಕ ಬಾರಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಹಪ್ತಾ ವಸೂಲಿ ಮಾಡತಕ್ಕಂಥದ್ದು. ಯಾರು ಅವರು ಕೊಡೋದಿಲ್ಲ ಅಂತವ್ರ ಮೇಲೆ ಈ ರೀತಿಯಾದ ಒಂದು ದೌರ್ಜನ್ಯ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಮತ್ತೊಂದ್ ಕಡೆ ಈತ ಸದಾ ಯಾವಾಗ್ಲೂ ಕೂಡ ಪಾನಮತ್ತನಾಗಿನೇ ಈತ ಕೆಲಸವನ್ನ ಮಾಡ್ತಾನೆ. ಏನು ಕಾರ್ನಲ್ಲಿ ಕೂಡ ಅಂದ್ರೆ ಪೊಲೀಸ್ ವಾಹನದಲ್ಲೇ ಈತ ಕುಡಿದು ಮಲಗುವಂತದ್ದು ಕೂಡ ಅನೇಕ ಸಂದರ್ಭಗಳು ಕೂಡ ಈಗಾಗಲೇ ವಿಡಿಯೋಗಳು ಕೂಡ ಇರ್ತಕ್ಕಂಥದ್ದು ಕೂಡ ವೈರಲ್ ಕೂಡ ಆಗಿದ್ದವು ಈ ಹಿಂದೆ. ಹೀಗಾಗಿ ಏನು ಈ ಪುಂಡಪ್ಪ ಇದ್ದಾನೆ, ಈ ಪುಂಡಪ್ಪ ಹಪ್ತಾ ವಸೂಲಿ ಮಾಡಕ್ ಹೋಗ್ತಾನೆ, ಯಾರು ಹಣವನ್ನ ಕೊಡೋದಿಲ್ಲ ಅಂತವ್ರ ಮೇಲೆ ಈ ರೀತಿಯಾದ ದೌರ್ಜನ್ಯವನ್ನ ಮಾಡ್ತಕ್ಕಂಥ. ಅದು ವಿಶೇಷವಾಗಿ ವೃದ್ಧ ಮಹಿಳೆಯರ ಮೇಲೆ ಈ ರೀತಿಯಾದ ಒಂದು ದೌರ್ಜನ್ಯವನ್ನ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಅವರು ಆತನಿಗೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ, ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳೋರು ಹೋಗಿರೋದ್ರು ಕೂಡ ಅಂತವ್ರ ಮೇಲೆ ಪುಂಡಪ್ಪ ದೌರ್ಜನ್ಯವನ್ನ ಮಾಡ್ತಕ್ಕಂಥದ್ದು. ನಿಜಕ್ಕೂ ಪೊಲೀಸ್ ಇಲಾಖೆ ಕೂಡ ಒಂದು ತಲೆ ತೆಗೆಸುವಂತ ಒಂದು ಕೆಲಸವನ್ನ ಪುಂಡಪ್ಪ ಮಾಡಿದಾನೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಈ ಹಿಂದೆನೂ ಕೂಡ ಈತನ ಬಗ್ಗೆ ಅನೇಕ ದೂರುಗಳನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥ. ಆದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಪುಂಡಪ್ಪನ ಮೇಲೆ ಯಾವುದೇ ಒಂದು ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ. ಇನ್ನಾದ್ರೂ ಕೂಡ ಈ ವಿಡಿಯೋ ನೋಡಿದ್ರಾದ್ರೂ ಕೂಡ ಇನ್ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈತನ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಶ್ವೇತಾ, ಈತ ದೌರ್ಜನ್ಯವನ್ನ ಮಾಡ್ತಕ್ಕಂಥದ್ದು ಯಾವುದೋ ದೊಡ್ಡ ದೊಡ್ಡ ವ್ಯಾಪಾರಿಗಳ ಬಳಿ ಅಲ್ಲ, ಅದೇ ಕುಷ್ಟಗಿಯಲ್ಲಿನೇ ಪ್ರಮುಖ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳ ಮುಂದೆ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಯಾರು ಒಂದು ಮೂಲೆಯಲ್ಲಿ ಕುತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ರಸ್ತೆ ಬದಿಯಲ್ಲಿ, ಅಂತ ಒಂದು ವ್ಯಾಪಾರಸ್ಥರ ಮೇಲೆ ಈತ ದೌರ್ಜನ್ಯವನ್ನ ಮಾಡ್ತಕ್ಕಂಥದ್ದು ನಿಜಕ್ಕೂ ಪೊಲೀಸ್ ಇಲಾಖೆ ತಲೆ ತೆಗೆಸುವಂತ ಒಂದು ಘಟನೆ ಅಂತ ಹೇಳ್ಬೋದು. ಶ್ವೇತಾ, ಓಕೆ, ಥ್ಯಾಂಕ್ ಯು ದೊಡ್ಡೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕೊಪ್ಪಳದ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲೊಬ್ಬ ಗೂಂಡಾ ಪಿಎಸ್ಐ ಇದು. ಅವರ ವರ್ತನೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ.
ದೀಪಾವಳಿ ಹಬ್ಬ ವ್ಯಾಪಾರ ತಕ್ಕ ಮಟ್ಟಿಗೆ ಆಗತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೊಂಡು ಬಡ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಹಣ ಕೇಳಿದ್ದಾರೆ, ಹಣ ಕೊಟ್ಟಿಲ್ಲ ಅಂತ ವಸ್ತುಗಳನ್ನ ರಸ್ತೆಗೆ ಸಿಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.